ಶಾಲು ಸೀರೆ ಒಂದೇ ಕಡೆ ಇಟ್ಟಿದ್ನಲ್ಲ, ಸೀರೆ ಮಾತ್ರ ಇದೆ, ಶಾಲೆ ಕಾಣಿಸ್ತಿಲ್ಲ. ಅಮ್ಮ ನೆನಪಿಗೆ ಅಂತ ಇದ್ದಿದ್ದನ್ನ ಎಲ್ಲಿಟ್ಟೆ ನಾನು? ನನಗೆ ನಿಮ್ಮನೆ ಕೀ ಕೊಡ್ತೀಯಾ? ಯಾಕೋ? ನಾನು ಹೋಗಿ ರೆಸ್ಟ್ ಮಾಡ್ತಿರ್ತೀನಿ. ಅದಕ್ಕೆ ಹೇಳ್ತೀನಿ. ಇವಳು ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾಳೆ? ಹಲೋ, ಹೇಳಿ ಶಮಿ. ಶಮಿ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಅದೇ ಅಮ್ಮ ನೆನಪಿಗೆ ಅಂತ ಇದ್ದಿದ್ದ ಶಾಲು ಕಾಣಿಸ್ತಿಲ್ಲ ಕಣೋ. ಕಾಣಿಸ್ತಿಲ್ಲ ಅಂದ್ರೆ ಅದು ಹೇಗೆ ಶಮಿ? ಅಲ್ಲೇ ಎಲ್ಲೋ ಇರಬೇಕು ನೋಡು. ಇಲ್ಲ, ಅದೇ ಎಲ್ಲ ಕಡೆ ಹುಡ್ಕಾರ್ದೆ, ಎಲ್ಲೂ ಕಾಣಿಸ್ತಿಲ್ಲ. ಡ್ಯಾಡ್ ಅದನ್ನ ಕೊಟ್ಟಾಗ್ಲಿಂದ ರಾತ್ರಿ ಹೊತ್ತು ಅಮ್ಮನ ಸೀರೆ ಮತ್ತೆ ಆ ಶಾಲೆನ ಹೊತ್ಕೊಂಡು ಮಲ್ಕೊಂಡ್ರೆ ನನಗೆ ನಿದ್ದೆ ಬರೋದು. ಹಾಗೆ ಮಲ್ಗಿದ್ರೆ ಅಮ್ಮನ ಮಡ್ಲಲ್ಲೇ ಮಲ್ಗಿರೋ ಥರ ಅನ್ಸುತ್ತೆ. ಆದರೆ ಈಗ ನೋಡಿದ್ರೆ ಅದು ಕಾಣಿಸ್ತಾನೆ ಇಲ್ಲ. ಅದೇ ಹೌದು, ನೀನವತ್ತು ನಮ್ಮ ಮನೆಗೆ ಬಂದಿದ್ಯಲ್ಲ, ಅದನ್ನೇನಾದರೂ ನೋಡಿದ್ಯೇನೋ? ನಾನಾ? ಇಲ್ಲ ಶಮಿ, ಆ ಥರದ್ದು ಯಾವ ಶಾಲು ನಾನು ನೋಡಲಿಲ್ಲ. ಇವಾಗ ನನಗದು ಬೇಕು ಕಣೋ. ನೋಡು, ಟೆನ್ಷನ್ ಆಗಬೇಡ, ನಾನು ನಾಳೆ ಬಂದು ಅದನ್ನು ಹುಡ್ಕೊಡ್ತೀನಿ. ಇವಾಗ ಮಲ್ಕೋ, ಸರಿನಾ? ಅದೇ ಅದಿಲ್ಲ ಅಂದರೆ ನನಗೆ ನಿದ್ದೆ ಬರಲ್ಲ ಅಂತ ಹೇಳ್ತಿದ್ದೀನಲ್ಲ, ನೀನು ಈಗಲೇ ಬಂದು ಹುಡ್ಕೊಡು. ಶಮಿ, ನನ್ನ ಸಿಚುಯೇಷನ್ ಅರ್ಥ ಮಾಡ್ಕೋ. ನಾನಿವಾಗ ಮನೆಯಿಂದ ಹೊರಗಡೆ ಬರೋ ಪರಿಸ್ಥಿತಿಲಿ ಇಲ್ಲ. ತಾತ ನೋಡಿದ್ರೆ ಎಲ್ಲಿಗೆ ಹೋಗಿದ್ದೆ, ಯಾಕೆ ಹೋಗಿದ್ದೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವಾಗ ಮಲ್ಕೋ, ನಾನು ನಾಳೆ ಬಂದು ಪ್ರಾಮಿಸ್ ಹುಡ್ಕೊಡ್ತೀನಿ, ಸರಿನಾ? ನಿಜವಾಗ್ಲೂ ನಾಳೆ ಬರ್ತೀಯಾ ಅಲ್ವಾ? ನಾನು ಯಾವತ್ತಾದರೂ ನಾನು ಕೊಟ್ಟಿರೋ ಮಾತನ್ನ ಮಿಸ್ ಮಾಡಿದ್ದೀನ ಹೇಳು? ಖಂಡಿತ ಬರ್ತೀನಿ. ಇವಾಗ ಮಲ್ಕೋ. ಅಮ್ಮ, ನನ್ನನ್ನು ಕ್ಷಮಿಸ್ಬಿಡು.